ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮೂರು ಉಡುಪಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿರೋದು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ನಮ್ಮೂರು ರೀಚ್ ಆದೆ. ಫುಲ್ ಮಳೆ ಇತ್ತು. ನನ್ನ ವೆಲ್ಕಮ್ ಮಾಡೋಕ್ಕೆ ನಮ್ಮ ಅಕ್ಕನ ಮಗಳು ವೆಯ್ಟ್ ಮಾಡ್ತಾ ಇದ್ಲು. ಅವಳ ಜೊತೆ ಸ್ವಲ್ಪ ಮಾತಾಡಿ ಅವಳ ಜೊತೆ ಆಟ ಆಡಿ ಅದಾದಮೇಲೆ ನನ್ನ ಅಮ್ಮ ನನಗಂತ ಸ್ಪೆಷಲಾಗಿ ತಿಂಡಿ ರೆಡಿ ಮಾಡಿದರು. ಅರ್ಶಿನಲ್ಲೇ ಕಡುಬು ಮಾಡಿದ್ಲು. ಆ್ಯಕ್ಚುಲಿ ನಾನು ಈ ಎಲೆ ಯಾಕೆ ತಿಂತಿದ್ದೀನಿ ಅಂದರೆ, ಫ್ರೈಡೇ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಒಂದೇ ಬಾಳೆ ಎಲೆ ಅಥವಾ ತೇಗ ಮರದ ಎಲೆಯಲ್ಲಿ ತಿಂದರೆ ಅಂದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಫ್ರೈಡೇ ನಾವು ಇದರಲ್ಲೇ ತಿನ್ನೋದು. ನಮ್ಮನೆ ಮಗುನ ರೆಡಿ ಮಾಡಿಬಿಟ್ಟು ನಾನು ಮತ್ತು ನನ್ನ ಟೆಂಪಲ್ಗೆ ಹೊರಟ್ವಿ. ನಾನಿವತ್ತು ಹೋಗ್ತಿರುವಂಥ ದೇವಸ್ಥಾನ ನೇರಳೆಕಟ್ಟೆ ಶ್ರೀ ಮಹಾಲಕ್ಷ್ಮಿ ಸತ್ಯನಾರಾಯಣ ದೇವಸ್ಥಾನ. ಇದು ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೇರಳೆಕಟ್ಟೆ ಎನ್ನುವ ಊರಿನಲ್ಲಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮೂರಿನ ಬಸ್ ಯಾವಾಗ್ಲೂ ಸ್ಪೀಡೇ, ಆದರೆ ಇದು ಲೋಕಲ್ ಬಸ್ಸು. ಬಟ್ ಎತ್ತಿನ ಗಾಡಿ ಥರ ಹೋಗ್ತಿದ್ದ. ತುಂಬ ದಿವಸ ಆದಮೇಲೆ ಊರನ್ನ ನೋಡೋ ಖುಷಿ, ಸುತ್ತಮುತ್ತ ಊರು ನೋಡೋ ವೈಬೇ ಬೇರೆ ಆಗಿತ್ತು. ಆಮೇಲೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಬಟ್ ಪ್ರಾಪರಾಗಿ ದೇವಸ್ಥಾನದ ವಿಡಿಯೋ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ 9 ಶುಕ್ರವಾರದ ವ್ರತವನ್ನು ನಮ್ಮ ಕೈಯಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಮಾಡಿಸ್ತಾರೆ. ಇದರ ಫಲ ಆ 9 ದಿವಸದ ಒಳಗೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಎಷ್ಟೋ ಜನರ ಕಷ್ಟ ನಿವಾರಣೆ ಕೂಡ ಆಗಿದೆ. ಕೇವಲ ಸುತ್ತಮುತ್ತ ಜನರಲ್ಲದೆ ಬೇರೆ ಕಡೆಯಿಂದನೂ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಷ್ಟು ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ. ಬೆಂಗಳೂರಿಂದ ಮೈಸೂರಿಂದನೂ ಕೂಡ ಬಂದವರು ಇದ್ದಾರೆ. ಎಲ್ಲ ಶುಕ್ರವಾರನೂ ಅನ್ನಪ್ರಸಾದದ ಊಟದ ಸೇವೆ ಇರೋದ್ರಿಂದ ನಾವಲ್ಲಿಂದ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ರಿಟರ್ನ್ ಬರುವಾಗ ಯಾವ ಆಟೋನೂ ಸಿಗಲಿಲ್ಲ. ಹಾಗಾಗಿ ನಾನು, ಅಮ್ಮ, ಅಕ್ಕ, ಮಗು ಎಲ್ಲರೂ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡೇ ಹೋದ್ವಿ. ಏನೋ ಪುಣ್ಯ ಮಳೆ ಬಿಟ್ಟಿತ್ತು. ಹಾಗಾಗಿ ನಗಾಡ್ಕೊಂಡು ಮಗುನ ಆಟಾಡಿಸ್ಕೊಂಡು ಮಾತಾಡ್ತಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಬರುವಾಗ ಏನೋ ಕೆಟ್ಟದಾಯಿತು ಅಂತ ಅಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ.